ಅತ್ತೆ ಬಾ ಊಟ ಮಾಡ್ಬಾ. ಬೇಡ ಕಣಮ್ಮ ಪ್ರೀತಿ, ಆಮೇಲೆ ಮಾಡ್ತೀನಿ. ಅತ್ತೆ ಎಷ್ಟೊತ್ತಾಯಿತು, ಬೇಗ ಊಟ ಮಾಡಬೇಕು. ನೀವು ಊಟ ಮಾಡಲಿಲ್ಲ ಅಂತಂದರೆ ಊಟ ಮಾಡ್ಕೊಂಡು ಚೆನ್ನಾಗಿರ್ಬೇಕು ಅತ್ತೆ. ನೀವು ಊಟ ಮಾಡಿ ಬರೀ ಬಿಸಿ ಬಿಸಿದೆ ಅಂದರೆ ಊಟನೇ ಮಾಡಲ್ಲ, ಸುಮ್ಮನೆ ಕೂತ್ಕೊಳ್ತೀರಾ. ಯಾಕೆ ಊಟ ಸೇರಲ್ವಾ? ಇಲ್ಲ ಕಣೆ, ಹೊಟ್ಟೆಗೆಲ್ಲ ಒಂಥರ ಆದಂಗೆ ಆಗ್ತೈತೆ, ಊಟ ಸೇರಲ್ಲ, ಹುಬ್ಳಿಕೆ ಬಂದಂಗೆ ಆಗ್ತೈತೆ. ಊಟನೇ ಬಿಡ್ಕೊಳ್ತಿಲ್ಲ ಒಳಕ್ಕೆ. ಊಟ ತಿನ್ನೋಕೋದ್ರೆ ಹೆಂಗೆ ಊಟ ಮಾಡ್ಕೊಂಡಿದ್ದಾಳೆ ನಾನು, ಹೆಂಗೆ ಊಟ ಮಾಡ್ತಿದ್ದೆ, ಇವಾಗ ಊಟನೇ ತಿಂಬಕ್ಕಾಗ್ತಾ ಇಲ್ಲ ಕಣಮ್ಮ ಪ್ರೀತಿ. ಸುಗುಣಕ್ಕ ಚೆನ್ನಾಗಿದೆಯಾ? ಹ್ಞೂ ಚೆನ್ನಾಗಿದ್ದೀನಿ ಕಣೋ ಪ್ರವಿ. ಯಾವಾಗ ಬಂದೆ? ಇದೇ ತಾನೇ ಬಂದೆ ಅಕ್ಕ. ಹುಷಾರಿಲ್ಲ ಅನ್ನೋದು ಗೊತ್ತಾಯಿತು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಚೆನ್ನಾಗಿದೆಯಾ ಸುಗುಣಕ್ಕ? ಹ್ಞೂ ಚೆನ್ನಾಗಿದ್ದೀನಿ ಕಣಮ್ಮ ಋತು. ನೀನು ಚೆನ್ನಾಗಿದೆಯಾ? ಬಾ ಕುಕ್ಕ ಬಾ. ಮುಖ ಎಲ್ಲ ಊದಿದೆ ಅಲ್ವಾ, ಇನ್ನು ಬಾವೆಲ್ಲ ಕಡಿಮೆ ಆಗಿಲ್ಲ. ಅವರು ಅಡ್ಮಿಟ್ ಆಗ್ರಿ ಅಂದರು, ಮೆಡಿಸನ್ ಎಲ್ಲ ಹಾಕ್ತೀವಿ ಅಡ್ಮಿಟ್ ಆಗ್ರಿ ಅಂತ ಹೇಳಿ. ಎಷ್ಟು ಹೇಳಿದ್ರು ನಾನು ಅಡ್ಮಿಟ್ ಆಗಲ್ಲ ಅಂತ ಅದಕ್ಕೆ ಕರ್ಕೊಂಬಂದ್ವಿ. ಇನ್ನೊಂದು ದಿವಸ ಕರ್ಕೊಂಡು ಹೋಗೋಣ ಅಂತೇಳಿ. ಯಾಕೋ ಇರಲ್ಲ ಅಂತೇಳಿ ಬೋಲು ಹೇಳ್ತು. ನಾನಂತೂ ಆಸ್ಪತ್ರೆಗಿರಲ್ಲ, ಹೋಗೋಣ ಅಂತ ಅದಕ್ಕೆ ಕರ್ಕೊಂಬಂದ್ವಿ. ಯಾಕನ ಇರಲ್ಲ ಅಂತ ಹೇಳ್ತೈತೆ. ಹೇಳು ಪ್ರವೀಣ್, ನೀನಾದರೂ ನಿಮ್ಮ ಅಕ್ಕನಿಗೆ ಹಾಸ್ಪಿಟ್ಲಲ್ಲಿ ಇರಬೇಕು ಅಂತ ಹೇಳು. ಸುಗುಣಕ್ಕ ಹಾಸ್ಪಿಟ್ಲಿಗೆ ಹೋಗಲಿಲ್ಲ ಅಂದರೆ ಹೆಂಗೆ ವಾಸಿ ಆಗುತ್ತೆ? ಹೋಗ್ಬೇಕು ಹಾಸ್ಪಿಟ್ಲಿಗೆ. ಈಗ ಆಸ್ಪತ್ರೆಗೆ ಹೋಗೋಣ ಏನು? ನನಗೆ ಯಾಕೋ ಕಣಪ್ಪ, ಯಾಕೋ ಒಂಥರ ಊಟ ಸೇರಲ್ಲ, ಊಟನೇ ಬಿಡ್ಕೊಂಬಲ್ಲ, ಸುಸ್ತಾಗುತ್ತೆ ನೋಡು. ಕೈ ಕಾಲು ಎಲ್ಲ ಊದ್ಕೊಂಡೈತೆ ನೋಡಿ, ಹೆಂಗೆ ಊದ್ಕೊಂಡೈತೆ ಯಪ್ಪ. ನನಗಂತೂ ಬೇಡಪ್ಪ, ಈ ಜೀವನನೇ ಬೇಡ ಅನ್ನಿಸ್ತೈತೆ. ಮನುಷ್ಯನ ಜೀವನ ಎಲ್ಲ ಸರಿಯಾಗಿದ್ರೇನೆ ಯಪ್ಪ. ನಾನು ಮಾಡಿರೋ ಕರ್ಮ ಎಂಥದ್ದು, ನಾನು ಮಾಡಿರೋದಕ್ಕೆ ನಾನು ಇದನ್ನೆಲ್ಲ ಅನುಭವಿಸ್ಬೇಕಾಗೈತವೋ ಏನೋ ಅಮ್ಮಂಗಾಗೈತೆ. ಏನಿಲ್ಲ, ಹುಷಾರಾಗ್ತೀರಾ? ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ರಿ ಸುಗುಣಕ್ಕ. ಹಾಸ್ಪಿಟ್ಲಿಗೆ ತೋರಿಸ್ಕೊಂಡ್ರೇ ಸರಿ ಹೋಗೋದು, ಇಲ್ಲ ಅಂತಂದರೆ ಆಗೋದಿಲ್ಲ ಇದು. ನೋಡಿ, ನೀವು ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ರಿ. ಫಸ್ಟ್ ಹಾಸ್ಪಿಟ್ಲಿಗೆ ಹೋಗ್ರಿ. ಹಾಸ್ಪಿಟ್ಲಿಗೆ ಹೋದರೆ ಹುಷಾರಾಗೋದು. ತೊಗೊಳ್ರಿ, ಹಣ್ಣು ಎಲ್ಲ ತೊಗೊಂಬಂದಿದ್ದಾರೆ ಪ್ರವಿ ಅವರು. ಹಣ್ಣು ಎಲ್ಲ ಇದೆ, ಬ್ರೆಡ್ಡು ಎಲ್ಲನ ತೊಗೊಳ್ರಿ ಪ್ರೀತಿ ಅಕ್ಕ. ಹಾಸ್ಪಿಟ್ಲಿಗೆ ತೋರ್ಸೋಕ್ಕೇನು ನಾವೇನು ಹಿಂದೆ ಮುಂದೆ ನೋಡ್ತಾ ಇಲ್ಲ. ಬಾರಮ್ಮ ತೋರಿಸ್ತೀವಿ ಅಂತ ಹೇಳಿ ನಾವು ಕರ್ಕೊಂಡು ಹೋದ್ರೂ ಇರಲ್ಲ ಅಂತ ಹೇಳಿ ಆಟ ಮಾಡಿದ್ರೆ ಹೆಂಗೆ? ಅಲ್ಲಿ ಏನು ಡಾಕ್ಟ್ರ್ ಕರೀತಾರೆ ಹೋಗ್ತೀವಿ ಅಂದ್ರೆ ನಾನು ಇರಲ್ಲ ಅಂತ ಹೇಳ್ತಾಯ್ತಲ್ಲ. ಹಾಸ್ಪಿಟ್ಲಿಗೆ ಮಾತ್ರ ನಾನು ಹೋಗಲ್ಲ ಅಂತೈತಿ. ಹೆಂಗೂ ಆಸೆ ಆಗುತ್ತೆ ಹೇಳು ಪ್ರವೀಣ ನೀನಾದರೂ. ಇಲ್ಲ ತೋರಿಸ್ಕೊಳ್ಳಿ, ಹಾಸ್ಪಿಟ್ಲಲ್ಲಿ ಏನೂ ಆಗೋದಿಲ್ಲ. ಡಾಕ್ಟ್ರು ಒಳ್ಳೆ ಮೆಡಿಸನ್ಗಳು ಕೊಡ್ತಾರೆ ಸುಗುಣಕ್ಕ. ಒಳ್ಳೆ ಮೆಡಿಸನ್ ಕೊಟ್ಟಾಗ ನೀವು ಬೇಗ ಹುಷಾರಾಗ್ತೀರಾ. ನೀವು ಆಸ್ಪತ್ರೆಗೆ ತೋರಿಸ್ಕೇಳ್ರಿ. ಯಾಕೆ ಹೆದರ್ತೀರಾ ಅಷ್ಟೊಂದು? ಇವಾಗ ಏನಿಲ್ಲ, ಎಲ್ಲ ಮೆಡಿಸನ್ ಮೇಲೆ ಇರೋದು. ಮೆಡಿಸನ್ ಹಾಕ್ತಾರೆ, ಹುಷಾರು ಮಾಡ್ತಾರೆ. ನಿಮಗೆ ನೋಡಿ ಕೈ ಕಾಲು ಹೆಂಗೆ ಊತ ಬಂದೈತೆ. ಅದಕ್ಕೋಸ್ಕರ ಏನೋ ಕಾಯಿಲೆ ಇರೋದಕ್ಕೆ ಆ ರೀತಿ ಆಗ್ತಾ ಇರೋದು. ಏನೋ ದೇಹದಲ್ಲಿ ಕಡಿಮೆ ಆಗಿರೋದ್ರಿಂದ ಹಂಗೆ ಆಗುತ್ತೆ. ಅದಕ್ಕೋಸ್ಕರನ ಯಾಕೆ ಟೆನ್ಷನ್ ತಗೊಂತೀರಾ? ಹುಷಾರಾಗ್ತೀರಾ ಬೇಗನ. ಸುಮ್ಮನೆ ಹಾಸ್ಪಿಟ್ಲಿಗೆ ತೋರಿಸ್ಕೊಳ್ರಿ. ಪ್ರವಿ ಅವರೇ ಕರ್ಕೊಂಡು ಹೋಗ್ತಾರೆ. ಪ್ರವಿ ಅವರೇ ನೀವೇ ಕರ್ಕೊಂಡು ಹೋಗ್ರಿ ಹಾಸ್ಪಿಟ್ಲಿಗೆ. ಬಾ ಅಕ್ಕ, ಹೋಗೋಣ ಬಾ. ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬರೋಣ. ದಿನ ಕಳ್ದಂಗೆಲ್ಲ ದಿವಸಕ್ಕೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ. ಬೇಗ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಹುಷಾರಾಗೋದು ನೋಡಬೇಕು. ಈಗ ನಿನಗೆ ಹುಷಾರಿಲ್ಲ ಅಂತಂದರೆ ಮನೆಯಾಗಿರೋರ್ಗು ಟೆನ್ಷನು ಸುಗುಣಕ್ಕ. ಮನೆಯಾಗಿರೋರ್ಗೂ ಟೆನ್ಷನು. ನಮ್ಮ ಅಕ್ಕನಿಗೆ ಚೆನ್ನಾಗಿಲ್ಲ ಅಂತ ನಮಗೂ ಒಂಥರ ಬೇಜಾರಾಗುತ್ತೆ. ನೀನು ಮಾತಾಡಿಸ್ಲಿಲ್ಲ ಅಂದ್ರೆ ನಿನ್ಗೆ ಹುಷಾರಿಲ್ಲ ಅಂತ ಅಂದರೂ ನನಗೆ ಎಷ್ಟು ಬೇಜಾರಾಯಿತು ಗೊತ್ತಾ? ಹುಷಾರಿಲ್ಲ ಅಂತ ಕೇಳಿಬಿಟ್ಟು ತುಂಬ ಬೇಜಾರಾಯಿತು ನನಗೆ. ಅರುಣಕ್ಕನು ಬರ್ತಾರಂತೆ, ಅಳಬೇಡ, ಸುಮ್ಮನಿರು. ಯಾಕೆ ಚಿಂತೆ ಮಾಡ್ತೀನಿ? ನಾವೆಲ್ಲ ಇದ್ದಂಗೆ ನೀನು ಯಾಕೆ ಎದ್ರಕಂಬ್ತಾ ಇದೀಯಾ? ಹಾಸ್ಪಿಟ್ಲಿಗೆ ಹೋಗೇನೆ, ಎದ್ರಕೋಬೇಡ. ಎಷ್ಟಾದರೂ ಖರ್ಚಾದರೂ ಪರವಾಗಿಲ್ಲ, ನಾನು ತೋರಿಸ್ತೀನಿ. ನೀನು ಎದ್ರಕೋಬೇಡ. ಯಾಕೆ ಎದ್ರಳ್ಕೊಳ್ತೀಯ? ಅದೇನಪ್ಪ, ಎಲ್ಲರೂ ಇರಬೇಕಾದ್ರೆ ಯಾಕೆ ಹೆದರಿಕೆಂಬ್ತೀರಾ? ಅಳಬೇಡ್ರಿ, ಸುಮ್ಮನಿರಿ ಸುಗುಣಕ್ಕ, ಅಳಬೇಡ್ರಿ. ಯಾಕೆ ಅಳ್ತಾ ಇದ್ರೆ? ಹುಷಾರಿಲ್ದಾಗ ಅಳಬಾರ್ದು. ಆ ಹತ್ರ ಇನ್ನೂ ಜಾಸ್ತಿ ಆಗ್ತೈತೆ. ಮುಖ ಮೊದಲೇ ಊದಿದೆ ನಿಮ್ಮದು. ಮುಖ, ಕೈ ಕಾಲು, ಹೊಟ್ಟೆ ಎಲ್ಲ ಊದಿದೆ. ಅಳಬಾರ್ದು. ಹತ್ರ ಸುಮ್ಮನೆ ಇನ್ನೂ ಟೆನ್ಷನ್ ಆಗುತ್ತೆ. ಅಳಬೇಡಿ, ನಾವಿದ್ದೀವಿ, ನಾವು ತೋರಿಸ್ತೀವಿ. ಎಷ್ಟೇ ಖರ್ಚಾದರೂ ಪರವಾಗಿಲ್ಲ. ನಾನು ಮಾಡಿರೋದಂಥದ್ದು, ನಾನು ಮಾಡಿರೋ ಕರ್ಮ ಎರಡ. ನಾನು ಮಾಡಿರೋದು ಅನುಭವಿಸ್ಬೇಕು ಬಿಡಮ್ಮ. ನಾನು ಮಾಡಿರೋದು ಅನುಭವಿಸ್ಬೇಕು. ಸುಮ್ಮನಿರು, ಅಳ್ಬೇಡ ಸುಗುಣಕ್ಕ, ಅಳ್ಬೇಡ. ನಾವಿದ್ದೀವಿ, ನಾವು ತೋರಿಸ್ತೀವಿ. ಪ್ರವಿ ಅವರೇ ಫಸ್ಟ್ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ರಿ. ಒಳ್ಳೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ಕೊಬರೋಗ್ರಿ. ಅವರು ತೋರಿಸಿದ್ರು ಕಣಮ್ಮ. ನಾವು ಈಗ ಎಷ್ಟಾದರೂ ದುಡ್ಡು ಖರ್ಚಾದರೂ ಪರವಾಗಿಲ್ಲ. ಮನೆ ಕಟ್ಟಕ್ಕೆ ದುಡ್ಡು ಇಟ್ಕೊಂಡಿದ್ದೀವಲ್ಲ, ಅದೆಲ್ಲ ಖರ್ಚಾದರೂ ಪರವಾಗಿಲ್ಲ. ಇನ್ನೊಂದು ಸ್ವಲ್ಪ ದಿನ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮನೆ ಕಟ್ಕೊಬೇಕಾಗುತ್ತೆ ಏನು ಅಂತ ಹೇಳಿ ನಾವು ಅದೇ ಹೇಳ್ತಾ ಇದೀವಿ. ಎಷ್ಟು ಖರ್ಚಾದರೂ ಪರವಾಗಿಲ್ಲ, ನಾವು ಮನೆ ಕಟ್ಟಕ್ಕಂತ ಇಟ್ಕೊಂಡಿದ್ದೀವಿ. ದುಡ್ಡೇನೈತೆ, ಏನು ಸಾಲ ಮಾಡೇನು ತೋರ್ಸಂಗಿಲ್ಲ ನಿನಗೆ. ತೋರ್ಸೋಣ ಅಂತಂದ್ರೆ ಇಲ್ಲ, ನಾನು ಮಾತ್ರ ಬರಲ್ಲ ಹಾಸ್ಪಿಟ್ಲಿಗೆ, ಬರಲ್ಲ ಅಂತ ಹಠ ಮಾಡ್ತೈತಿ. ನಾನು ಇಲ್ಲೇ ಸತ್ರು ಪರವಾಗಿಲ್ಲ, ನಾನು ಬರೋದಿಲ್ಲ ಅಂತ ಹೇಳ್ತೈತಿ. ಹೇಳ್ರಿ ನೀವ ನಾನು ಒಂದಿಟ. ಸುಗುಣಕ್ಕ, ಹಠ ಮಾಡಬೇಡ. ಇವಾಗ ನೀನು ಅದನ್ನೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡ. ನಾನು ಹಂಗೆ ಮಾಡಿದೆ, ಹಿಂಗೆ ಮಾಡಿದೆ, ಅದು ಎಲ್ಲ ಹೇಳಿ ಕೇಳಿ ಬರಲ್ಲ. ಇವಾಗ ನಿನಗೆ ಏನಾಗೈತೆ ಅಂತೇಳಿ ಈಗ ಗೊತ್ತಿಲ್ಲ. ಅದೆಲ್ಲ ಮೆಡಿಸನ್ ಹಾಕಿದ್ರೆ ಈಗ ನೀನು ಇಂಜೆಕ್ಷನ್ ಮಾತ್ರ ಎಲ್ಲ ತಗೊಂಡ್ರೆ ಕಡಿಮೆ ಆಗುತ್ತಾ ಇಲ್ವಾ?
ಕಮ್ಮಿ ಆಗುತ್ತಪ್ಪ, ಪರವಾಗಿಲ್ಲ. ಇಂಜೆಕ್ಷನ್ನು ಮಾತ್ರ ಎಲ್ಲ ತಗೊಂಡ್ರೆ ಕಮ್ಮಿ ಆಗುತ್ತೆ. ದಿನ ಹೋಗೋಗಿ ತೋರಿಸ್ಕೆ ಬತ್ತಿದ್ದೆ, ಅಲ್ಲೇ ಬೇಜಾರಾಗಿ 2 ದಿನ ಸುಮ್ಮನಾದೆ. ಅದಕ್ಕೆ ಜಾಸ್ತಿ ಹೊಟ್ಟೆ ಎಲ್ಲ ಊದ್ಕೊಂತು. ಹೋಗಿ ಇಂಜೆಕ್ಷನ್ನು ಅದು ಮಾಡಿಸ್ಕೊಂಬತ್ತಿದ್ದೆ. ಹೋಗೋಗಿ ಮಾತ್ರೆಗಳು ಎಲ್ಲ ತಾಂಬ್ತಿದ್ದೆ. ಬಿ ಪಿ ಹೆಚ್ಚು ಕಮ್ಮಿ ಐತೇನೋ, ಬಿ ಪಿ ಸ್ಯಾರಿ ಐತೇನೋ ಅಂತ. ರಕ್ತ ಬೇರೆ ಇಲ್ಲ ಅಂತ ಹೇಳೋರು. ರಕ್ತದ ಮಾತ್ರೆನೂ ನುಂಗ್ತಿದ್ದೆ. ನಾಳೆ ತಾಣ್ ಸಾಕಾಗೈತಿ. ಬಿಡತ್ತೆ, ಇದು ಪಡಾಗುತ್ತೆ. ನಾನು ಮಾಡಿರೋದು ಒಂದಲ್ಲ ಅಂಥದ್ದಲ್ಲ. ನಾನು ಮಾಡಿರೋ ಕರ್ಮ ನಾನು ಅನುಭವಿಸ್ಬೇಕು ಅಂತ ಸುಮ್ಮನಾಗಿದ್ದೀನಿ. ನೀವು ಬೆಳಗ್ಗೆ ಎಲ್ಲಾರು ನೆನೆಸ್ಕೊಂಡು ಹೇಳ್ತಿದ್ರಿ, ನಮ್ಮ ಅಕ್ಕರು ಬರಲಿಲ್ಲ, ನನ್ನ ತಮ್ಮ ಬರಲಿಲ್ಲ, ತಮ್ಮ ಹೆಂಡತಿ ಬರಲಿಲ್ಲ ಅಂತ ಹೇಳಿ. ಇವಾಗ ಬಂದಾರಲ್ಲ ನೋಡೋಕ್ಕೆ, ಸುಮ್ಮನೆ ಯಾಕೆ ಹೇಳ್ತೀರಾ? ಚೆನ್ನಾಗಿದ್ದೀಯನೇ ಸುಗುಣ? ಹ್ಞೂ ಚೆನ್ನಾಗಿದ್ದೀನತ್ತೆ. ನೀನು ಚೆನ್ನಾಗಿದ್ದೀಯ? ನಾವೇನು ಹೆಂಗ ಸೆನಕ್ಕಿದ್ದೀವಮ್ಮ, ನಿನ್ಗೆ ಸೆನಕ್ಕಿಲ್ಲ ಅಂತ ಗೊತ್ತಾತು. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಕೈ ಕಾಲು ಎಲ್ಲ ಮಕ್ಕ ಎಲ್ಲ ಊದ್ಕೊಂಡೈತೆ ಅಂತ ಹೇಳ್ತಿದ್ರು. ಯೋಚನೆ ಮಾಡಬೇಡ ಸುಮ್ಮನೆ. ಚೆನ್ನಾಗಿರೋ ಉಂಟ್ಕೊಂಡು ಏನಾಗೈತಿವ ಪ್ರೀತಿ ನೋಡ್ಕೊಂತಾಳೆ. ಯಾಕೆ ಯೋಚನೆ ಮಾಡ್ತೀಯ? ಏನು ನಿನ್ನ ತಮ್ಮ ಹೆಂಡತಿ ಅದಾರ ನೋಡ್ಕೊಂತಾರೆ. ಏನು ಯೋಚನೆ ಮಾಡಬೇಡ. ಆಗಿರೋದು ಆಗೈತೆ, ಮರ್ತು ಬಿಡು. ಇನ್ನು ಚೆನ್ನಾಗಿ ಆಗೋದು ನೋಡು. ಇಲ್ಲ, ನಾನೇನೇನೋ ಯೋಚನೆ ಮಾಡ್ತಿಲ್ಲ. ಅದು ಯಾಕೆ ಹಂಗಾಗ್ತಾಯಿತ್ತು ಏನೋ ಗೊತ್ತಿಲ್ಲ. ನಾನು ಏನೋ ಯೋಚನೆ ಮಾಡ್ತಾನೇ ಇಲ್ಲ. ಆಗಿದ್ದಾಗಲಿ ಅಂತೇಳಿ ಸುಮ್ಮನೆ ಇದ್ದೀನಿ. ಹಂಗಂದ್ರೂ ಒಂಥರ ನೋವು ನನಗೆ ಜಾಸ್ತಿ. ಏನು ಮಾಡೋಣ ಅನ್ನಿಸ್ತೈತೆ. ಅದಕ್ಕೇ ಒಂಥರ ಏನೋ ಒಳಗೆ ಏನು ನೋವಿಲ್ಲ. ಕೈ ಕಾಲಾಗಲಿ ಏನೂ ನೋವಿಲ್ಲ, ಬರೀ ಊದ್ಕೊಂಬತ್ತವೆ. ಮಕ ನನಗೆ ನೋಡು ಊದ್ಕೊಂಬತ್ತೆ. ಒಂಥರ ದಪ್ಪ ಭಾರ 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 ಅನಿಸುತ್ತೆ ಮೈಯೆಲ್ಲನ. ಆಸ್ಪತ್ರೆಗೆ ಹೋಗು. ಆಸ್ಪತ್ರೆಗೆ ಹೋಗಿ ತೋರಿಸ್ಕೆ. ಹಿಂಗಿದ್ರೆ ಕಾಯಿಲೆ ವಾಸಿ ಆಗಲ್ಲ. ಎಲ್ಲರೂ ನೋಡಕ್ಕೆ ಬಂದವ್ರೆ ಅತ್ತೆ. ನಿನ್ನ ಬಗ್ಗೆ ಏನೋ ಯಾರೂ ಕೆಟ್ಟದಾಗ ತಿಳ್ಕೊಂಡಿಲ್ಲ, ಯಾರೂ ನಿನ್ನ ಮೇಲೆ ಬೇಜಾರು ಮಾಡ್ಕೊಂಡಿಲ್ಲ. ನೀನು ಏನೇನೋ ಯೋಚನೆ ಮಾಡ್ಕೊಂಡು ಕೂಕಂತೀಯ. ಅವ್ರೇನು ಅನ್ಕೊಂತಾರೆ, ಇವ್ರೇನು ಅನ್ಕೊಂತಾರೆ, ಅವರು ನನಗೆ ಹೆಂಗೆ ನಾನು ಅವ್ರಿಗೆ ಹಂಗೆ ಮಾಡಿದ್ದೆ, ಹಂಗೆ ಬೈದಿದ್ದೆ, ಅವೆಲ್ಲ ಯೋಚನೆ ಮಾಡಬೇಡ ಇವಾಗ. ನೋಡಿ, ಎಲ್ಲರೂ ನೋಡಕ್ಕೆ ಬಂದವ್ರೆ. ಲಕ್ಷ್ಮಕಾಯಿ ನೋಡಕ್ಕೆ ಬಂದೈತೆ ಇವತ್ತು. ಲಕ್ಷ್ಮಜ್ಜಿ, ಜಯಜ್ಜಿ ನೋಡಕ್ಕೆ ಬಂದೈತೆ ಇವತ್ತೆಲ್ಲರೂ. ನಿನ್ಗೆ ಎಷ್ಟು ಜನ ನೋಡಕ್ಕೆ ಬಂದವ್ರು ನೋಡು. ಎಲ್ಲರೂ ನೋಡಕ್ಕೆ ಬಂದವ್ರೆ. ನೀನು ನೋಡಿದ್ರೆ ಇವತ್ತು ಹೆಂಗೆ ಒಂಥರ ಬೇಜಾರಾದಂಗೆ ಆಗ್ತೈತೆ. ನೀನು ಅಂದಿರೋದು ಏನು ಮನಸ್ಸಿಗೆ ಗೊತ್ತಾ ಇಲ್ಲ. ಏನು ನಮಗೇನು ನೆನಪೇ ಇಲ್ಲ. ನಾವೆಲ್ಲ ಮರ್ತಿದ್ದೀವಿ. ನಾವು ಎಲ್ಲ ಮರ್ತು ನಿಮ್ಮನ್ನು ನೋಡೋಕೆ ಬಂದಿದ್ದೀವಿ. ನೀನು ಆಸ್ಪತ್ರೆಗೆ ಹೋಗ್ದಂಗೆ ಫಸ್ಟ್ ಆಸ್ಪತ್ರೆಗೆ ಹೋಗ್ರಿ. ಈಗ ನಾನು ಬರೋಂಗಿಲ್ಲ. ಆಗ ನಾನು ಪ್ರೆಗ್ನೆಂಟ್ ಇರೋದ್ರಿಂದ ಎಲ್ಲೋ ಜಾಸ್ತಿ ಜರ್ನಿ ಮಾಡೋಂಗಿಲ್ಲ. ಹಾಸ್ಪಿಟ್ಲಾಗೆಲ್ಲ ಸುಮ್ಮನೆ ಓಡಾಡೋಂಗಿಲ್ಲ. ಅದಕ್ಕೋಸ್ಕರ ಬರೋಲ್ಲ. ಇಲ್ಲಾಂದ್ರೆ ನಾನೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದೆ. ಫಸ್ಟು ಹಾಸ್ಪಿಟ್ಲಿಗೆ ಹೋಗ್ರಿ. ಹಿಂಗೆ ಕಾಯಿಲೆಗಳು ಸುಗುಣ ಆಸ್ಪತ್ರೆಗೆ ಹೋಗಿ ಹೋದ್ರೇನೆ ವಾಸಿ ಆಗೋದು. ಆಸ್ಪತ್ರೆಗೆ ಹೋಗ್ಬೇಕಣಮ್ಮ. ನೋಡಿ ಅಂತ ಟಮಕ ಎಲ್ಲ ಓದ್ಕೊಂಡೈತಿ. ಆಸ್ಪತ್ರೆಗೆ ಹೋದ್ರೆ ವಾಸಿ ಆಗೋದು. ಆಸ್ಪತ್ರೆಗೆ ಹೋಗಲ್ಲ ಅಂತೆ. ಆಸ್ಪತ್ರೆಗೆ ಹೋಗಮ್ಮ. ಆಸ್ಪತ್ರೆಗೆ ಹೋದ್ರೆ ಎಲ್ಲ ಕಾಯಿಲೆನೂ ವಾಸಿ ಆಗುತ್ತೆ. ನೋಡಿ, ಯಾರು ಹೇಳಿದ್ರು ಅದೇ ಹೇಳೋದು, ಆಸ್ಪತ್ರೆಗೆ ಹೋಗು ಅಂತ. ನೀನು ನೋಡಿದ್ರೆ ಬರೀ ದೇವ್ರಿಗೆ ಹೋಗೋಣ ಅಂತೀಯ. ದೇವ್ರೂ ಇರಬೇಕು. ಆಗ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ. ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬಂದಿದ್ದೀವಿ. ದೇವ್ರ ಮೇಲೆ ಭಾರ ಹಾಕಿದ್ದೀವಿ. ಈಗ ಹಾಸ್ಪಿಟ್ಲಿಗೆ ಹೋದರೆ ವಾಸಿ ಹೇಳೋದು. ಇವಾಗ ಅದು ಹಾಸ್ಪಿಟ್ಲು ಕಾಯಿಲೆ ಅಲ್ಲ ಅಂತೇಳಿ ದೇವ್ರೂ ಹೇಳೈತಲ್ಲ. ಅದಕ್ಕೇನೆ ಬಾ, ಆಸ್ಪತ್ರೆಗೆ ಹೋಗಿ ಬರೋಣ. ನನಗಂತ ಆಸ್ಪತ್ರೆಗೆ ಹೋಗಿ ಭಯವಾಗುತ್ತೆ. ಅವ್ರು ಸೂಜಿ ಹಾಕೋದ್ಕೂ ತೆಗಿಯೋದ್ಕೂ ಇಟ್ಟೋದ್ಕೂ ಭಯವಾದಂಗೆ ಆಗುತ್ತೆ. ಚೆನ್ನಾಗಾಗ್ಬೇಕಂದ್ರೆ ಸೂಜಿನ ಮಾಡಿಸ್ಕೋಬೇಕಮ್ಮ. ಎಲ್ಲ ಸೂಜಿ ಮಾಡಲಿಲ್ಲ ಅಂದ್ರೆ ಮತ್ತೆ ಕಾಯಿಲೆ ಹೆಂಗೆ ವಾಸಿ ಆಗ್ತಾವೆ ಹೇಳು? ನೀನು ಫಸ್ಟ್ ಆಸ್ಪತ್ರೆಗೆ ಹೋಗಿ ಸುಗುಣ. ಹೆಂಗಾಗೈತೆ ಹಂಗೆ ನಿನ್ನ ಮಕ್ಕ ಅಂತ. ಚೆನ್ನಾಗಾಗ್ತೀಯ? ಏನಾಗಿಲ್ಲ ನಿನಗೆ? ಚೆನ್ನಾಗಿದೆಯಾ? ಸರಿ ಆಯ್ತು ಹೇಳು, ಹೋಗ್ತೀನಿ. ಅಮ್ಮಯ್ಯನೂ ಅಕ್ಕಯ್ಯರೂ ಬರ್ತಾರೆ. ಊರಿಗೆ ಬಂದರೆ ಅಮ್ಮಯ್ಯನ ಕರ್ಕೊಂಡು ಬರ್ತಾರೆ ಅಕ್ಕಯ್ಯರೂ ನೋಡೋಕ್ಕೆ. ನೀನೇನೇನು ಚಿಂತೆ ಮಾಡಬೇಡ, ಯಾರೂ ಬಂದಿಲ್ಲ ಅಂತ ಹೇಳಿ. ಸುಮ್ಮನೆ ಯಾವ ಊರು ಬರಲಿಲ್ಲ ಇವ್ರು ಬರಲಿಲ್ಲ ಅಂದ್ಕೋಬೇಡ ನೀನು. ಎದ್ದಾಗಾಲೆ ಅದೇ ಕಣ್ಣೀರು ಆಗ್ತೈತೆ. ನೋಡು, ನನಗೆ ಯಾರೂ ಇಲ್ಲ, ನಮ್ಮ ಅಕ್ಕಯ್ಯರು ಬರಲಿಲ್ಲ, ನಮ್ಮ ಅಕ್ಕಯ್ಯರು ನೋಡಬೇಕು, ನನ್ನ ತಮ್ಮನ ನೋಡಬೇಕು ಅಂತಿತ್ತು. ಬರ್ತಾರೆ ಅವರೆಲ್ಲನ. ನಿನಗೆ ಹಿಂಗಾಗೈತೆ ಅಂತ ಅವ್ರಿಗೆ ಗೊತ್ತಿಲ್ಲ. ಹೇಳಿದ್ರೆ ಬರ್ತಾರೆ, ಸುಮ್ಕಿರು ಅಂತಂದು. ನೋಡಿ, ಎಲ್ಲ ನೋಡಕ್ಕೆ ಬಂದವ್ರಲ್ಲತ್ತೆ ಇವಾಗ ನಿನ್ನ. ಯಾರಿಗೇನು ಬೇಜಾರಿಲ್ಲ ನಿನ್ನ ಮೇಲೆ. ಇವಾಗ ಎಲ್ಲ ನೋಡಕ್ಕೆ ಬಂದವ್ರ ಮನಸ್ಸಿನಾಗ ಏನು ಇಲ್ಲದಕ್ಕೆ ತಾನೆ. ನೋಡು, ಜಯಜ್ಜಿನ ನಿನ್ನ ಮೇಲೆ ಎಷ್ಟು ಸಿಟ್ಟಾಗೋದು. ಇವಾಗ ಎಷ್ಟು ಪ್ರೀತಿಯಿಂದ ನೋಡಕ್ಕೆ ಬಂದೈತೆ. ಸುಗುಣ್ ಚೆನ್ನಾಗಾದ್ರೆ ಸಾಕಪ್ಪ, ಚೆನ್ನಾಗಿಲ್ಲ ಅಂತ ನೋಡಕ್ಕೆ ಬಂದೈತೆ. ಅದಕ್ಕೇನೆ ಚೆನ್ನಾಗಾಗು. ಚೆನ್ನಾಗಿಲ್ಲ ಅಂತ ಇವತ್ತೆಲ್ಲ ನನ್ನ ನೋಡಕ್ಕೆ ಬಂದವ್ರೆ. ಎಲ್ಲರೂ ಬಂದವ್ರೆ. ಆಗ್ದಿಲ್ದವ್ರು, ಮಾತಾಡಿಸ್ತಿಲ್ದವ್ರು ಎಲ್ಲರೂ ಬಂದವ್ರೆ ಇವತ್ತು ನಾನು ನೋಡೋಕ್ಕೆ. ಋತುನು ಮಾತಾಡಿಸ್ತಿರ್ಲಿಲ್ಲ, ಇವತ್ತು ಋತುನು ಬಂದಿದ್ದಾಳೆ ನೋಡೋಕ್ಕೆ. ನನಗೆ ಒಂಥರ ಭಯ ಹಾಸ್ಪಿಟ್ಲಿಗೆ ಹೋಗೋಕ್ಕೆ. ನನ್ನ ತಮ್ಮನೂ ಬಂದವನೇ. ಇವಾಗ ಏನು ಮಾತಾಡೋಣ ಏನು ಒಂದು ನನಗೇ ಮಾತಾಡೋಕ್ಕೆ ಮಾಕಿಲ್ಲ, ಹಂಗಾಗೈತಿ. ಅದೇ ಬರುತ್ತೆ ಮನಸ್ಸನ್ನ. ನಾನು ಮಾಡಿರೋ ಕೆಲಸಗಳು, ನಾನು ಮಾಡಿರೋ ಕರ್ಮ ಅಷ್ಟೇ. ನಾನು ಮಾಡಿರೋ ಕರ್ಮ ನಾನೇ ಅನುಭವಿಸ್ಬೇಕು. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿದ್ರೆ, ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.